Hi friends! Hi friends! ಜೀನಿಯಂ ಗಿಡ ನೋಡಿ ಹೇಗೆ ಬಿಟ್ಟಿದೆ ಹೂವು ಅಂತ. ಅದಕ್ಕೆ ಜೀನಿಯಂ ಗಿಡ ಅಂತ ಹೇಳ್ತಾರೆ, ಹೂವು ಫ್ಲವರು. ಇದಕ್ಕೆ ಗೋಪುಷ್ಪ ಅಂತ ಕರೀತಾರೆ ನೋಡಿ. ಎಷ್ಟೊಂದು ಹೂವಾಗಿದೆ, ಚೆನ್ನಾಗಿದೆ ನೋಡಿ, ಬ್ಯೂಟಿಫುಲ್ ಆಗಿರುತ್ತೆ ಹೂವು. ಇದು ಕೆಂಪು ಮಲ್ಲಿಗೆ ಅಂತ ಕರೀತಾರೆ ಇದಕ್ಕೆ. ಇದು ಗಿಡ ತುಂಬ ಹೂವಾಗಿರುತ್ತೆ ನೋಡಿ. ಇದು ಕನಕಾಂಬರ, ಎಷ್ಟೊಂದು ಹೂ ಬಿಟ್ಟಿದೆ ಅಂತ. ಇದು ರೋಸು, ಎಷ್ಟೊಂದು ಹೂವಾಗಿದೆ ನೋಡಿ. ಇದು ಆಂಥೋನಿಯಂ ಗಿಡ, ಎಷ್ಟು ದೊಡ್ಡ ಸೈಜ್ ಹೂ ಇದು ನೋಡಿ. ನೋಡಕ್ಕೆ ಎಷ್ಟು ಚಂದ ಕಾಣುತ್ತೆ ನೋಡಿ ಆಂಥೋನಿಯಂ. ಇದು ಬಟರ್ ಚಿಟ್ಟೆ ಫ್ಲವರ್ ಅಂತ ಕರೀತಾರೆ ಈ ಗಿಡಗಳಿಗೆ. ನೋಡಕ್ಕೆ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಡೆಕೋರೇಷನ್ ಗಿಡ ಇದು. ಹೂವು ಅಷ್ಟೇ ಸುಂದರವಾಗಿರುತ್ತೆ. ಇದು ಎಲೆ ಕೂಡ ಚಿಟ್ಟೆ ಆಕಾರಗಳಾಗಿ ಹೊಂದಿರುತ್ತೆ. ಇದು ಜರ್ಬರ್ ನೋಡಿ, ಅರ್ಶಿನ ಕಲರ್, ಯೆಲ್ಲೋ ಕಲರ್ ಜರ್ಬರ್ ಆಗಿದೆ ನೋಡಿ. ಇದು ಇನ್ನೂ ಮೊಗ್ಗು. ಇದು ಕಾಜಲ್ ಗಿಡ ಅಂತಾರೆ ಇದಕ್ಕೆ ನೋಡಿ. ಎಷ್ಟೊಂದು ಹೂ ಬಿಟ್ಟಿದೆ ಅಂತ ನೋಡಕ್ಕೆ ನೋಡಿ. ಇದು ನಿತ್ಯ ಪುಷ್ಪ, ಬಿಳಿ ನಿತ್ಯ ಪುಷ್ಪ. ಇದು ಲೋಕಲ್ ನಿತ್ಯ ಪುಷ್ಪ, ಇದು ಹೈಬ್ರಿಡ್ ಅಲ್ಲ ನೋಡಿ. ಎಷ್ಟೊಂದು ಹೂವಾಗಿಬಿಟ್ಟಿದೆ ಅಂತ. ಇದು ಬಿಸಿಲತ್ತಿಗೆ ವಿಡಿಯೋ ಮಾಡ್ತಾ ಇರೋದು ಅಲ್ಲ, ಹಾಗಾಗಿ ಅಷ್ಟೊಂದು ಕ್ಲಿಯರಿಟಿ ಕಾಣ್ತಿಲ್ಲ. ಇದು ನೋಡಿ ನೆಲಗುಲಾಬಿ, ಅರ್ಶಿನ ಕಲರ್ ನೆಲಗುಲಾಬಿ. ಇದು ಪಿಂಕ್ ಕಲರ್ ನೆಲಗುಲಾಬಿ. ನಮ್ಮ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ. ಥ್ಯಾಂಕ್ ಯು.